ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಕೊಪ್ಪಳ ಜಿಲ್ಲೆಯ ಬಾನಾಪುರದಲ್ಲಿ 400 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣ ಆಗ್ತಿರುವಂತ ನಮ್ಮ ಭಾರತದ ಮೊಟ್ಟ ಮೊದಲ ಟಾಯ್ ಕ್ಲಸ್ಟರ್ ಬಗ್ಗೆ ಮಾತಾಡ್ತೀನಿ. ವೆಲ್ಕಮ್ ಟು ಮೈ ಚಾನಲ್ ಅಸೆಟ್ ಕನ್ನಡ. ಸ್ನೇಹಿತರೆ, ಈ ವಿಡಿಯೋನ ನೀವು ತಪ್ಪದ ಕಡೆವರೆಗೂ ನೋಡಿ. ಹುಬ್ಳಿ ಧಾರವಾಡದ ಸರ್ಕಾರಿ ಶಾಲೆಯಲ್ಲಿ ಓದಿದಂತ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂತ ಅರವಿಂದ್ ಮಲ್ಲಿಗೆರೆ ಅವರು ಸಾವಿರಾರು ಜನರ ಉದ್ಯೋಗ ಕೊಡುವಂತ ಈ ತರ ಟಾಯ್ ಕ್ಲಸ್ಟರ್ ನ ಹೇಗೆ ನಿರ್ಮಾಣ ಮಾಡಿದ್ರು, ಮತ್ತೆ ಅವರು ಬೇರೆ ಏನೇನು ಸಾಧನೆ ಮಾಡಿದ್ರೆ ಇದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಮತ್ತೆ ನಾವು ಇದೇ ರೀತಿ ಇನ್ನೂ ಹೆಚ್ಚು ವಿಡಿಯೋ ಮಾಡಲು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಈ ಬೆಲ್ ಐಕನ್ ನ ಒತ್ತಿ. ನಮ್ಮ ಚಾನೆಲ್ ನ ಎಲ್ಲ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಬರ್ತಾ ಹೋಗ್ತದೆ. ಕೆಲಸ ಮಾಡ್ತೀನಿ. ಒಂದು ವುಮೆನ್ ಆಗಿ ಕೆಲಸ ಮಾಡೋಕೆ ನಂಗೆ ಪ್ರೌಡ್ ಆಗುತ್ತೆ. ಬಟ್ ಈ ವುಮೆನ್ ಕೆಲಸ ಮಾಡ್ತಾಳ ಅಂತ ಒಂದು ಸ್ವಲ್ಪ ಜನ ಚಾಲೆಂಜ್ ಭೀ ಹಾಕಿದ್ರು. ಬಟ್ ಈಗ ಮಾಡ್ತಿದ್ದೀನಿ ನಾನು. ಅವ್ರಿಗೀಗ ನಾನು ಆನ್ಸರ್ ಮಾಡ್ದಂಗೆ ಆಗಿದೆ. ನಮ್ಮ ಹೆಸರು ಅಕ್ಷತಾ ಹಾಕೋದು. ಎಕ್ಸಾಂಪಲ್ ಡೈಲಿ ಬೇಸ್ ಮೇಲೆ ದಿನ ಕೆಲಸ ಬೇರೆ ಬೇರೆ ಇರ್ತಾವೆ. ಅದ್ರ ನಾವು ದಿನ ಒಂದು ಹೊಸ ಕೆಲಸನ ಕಲಿತೀವಿ. ಅದು ಒಂದು ಮಾತು ಹೇಳ್ಬೇಕಂದ್ರೆ ನಮ್ಮ ಮನಸ್ಸಿನಲ್ಲಿ ನಾವಂತೂ ಫಾರಿನ್ ಕಂಟ್ರಿ ನೋಡೋಕ್ಕಾಗಿಲ್ಲ, ಬಟ್ ನಾವು ಮಾಡಿರೋ ಪಾರ್ಟ್ಸ ಫಾರಿನವ್ರು ಯೂಸ್ ಮಾಡ್ತಾರೆ ಅನ್ನೋದು ಒಂದು ನಮ್ಗೆ ಪ್ರೌಡ್ ಐತಿ. ನನ್ನ ನೇಮ್ ಇಸ್ ಪೂಜಾ ಟಾಕಳೇಕರ್. ನಾನು ಇಲ್ಲಿ ಆಸ್ ಅ ಲೈನ್ ಲೀಡರ್ ಆಗಿ ವರ್ಕ್ ಮಾಡ್ತೀನಿ ಏಕಸ್ದಲ್ಲಿ, ಸ್ಪೆಷಲಿ ಲೇಡೀಸ್ ಲೈನ್ಗೆ ಲೈನ್ ಲೀಡರು. ನಾನು ಕ್ವಾಲಿಟಿ ಮಾಡ್ತೀನಿ ಲೈನಲ್ಲಿ. ಇಲ್ಲಿ ಬಂದಾಗ ಏನೂ ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ಸ್ಟೆಪ್ ಬೈ ಸ್ಟೆಪ್ ಕೆಲಸ ಮಾಡೋದು ಹೆಂಗೆ, ಕಂಪ್ನೀಲಿ ಹೆಂಗೆ ವರ್ಕ್ ಇರುತ್ತೆ, ಕಂಪ್ನಿ ಅಂದರೆ ಹೆಂಗಿರುತ್ತೆ. ನಾನು ಸಾಮಾನ್ಯವಾಗಿ ಯಾವುದೋ ಒಂದು ವ್ಯಕ್ತಿ ಆಧಾರಿತವಾಗಿ ಅವರ ಚರಿತ್ರೆನೋ ಅಥವಾ ಬೇರೆ ಏನೋ ಹೇಳಿ ಒಂದು ವಿಡಿಯೋ ಮಾಡಿ ನನ್ನ ಚಾನೆಲ್ ನಲ್ಲಿ ಹಾಕಲ್ಲ. ಆದ್ರೆ ಈ ಅರವಿಂದ್ ಮಲ್ಲಿಗೆರೆ ಅವ್ರ ಬಗ್ಗೆ ತಿಳಿತಾ ಇದ್ದಂಗೆ ಇನ್ನೂ ಹೆಚ್ಚು ಆಸಕ್ತಿ ಮೂಡಿ ಬಂತು. ಅದಕ್ಕೋಸ್ಕರನೇ ನಾನು ಮುಂದಕ್ಕೆ ಒಂದು ದಿವಸ ಅವ್ರ ಬಗ್ಗೆನೇ ಒಂದು ಎಕ್ಸ್ಕ್ಲೂಸಿವ್ ಮತ್ತೆ ಅವರ ಸಾಧನೆ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತಿದ್ದೀನಿ. ಆದ್ರೆ ಈ ವಿಡಿಯೋದಲ್ಲಿ ಇವರ ವಿಷನರಿನಲ್ಲಿ ಮೂಡಿ ಬಂದಂತ ಅಥವಾ ನಿರ್ಮಾಣವಾಗಿ 100 ಜನಕ್ಕೆ ಉದ್ಯೋಗ ಕೊಟ್ಟಿರುವ ಕೊಪ್ಪಳ ಟಾಯ್ ಕ್ಲಸ್ಟರ್ ಇದ್ರ ಬಗ್ಗೆ ಮಾತ್ರ ವಿಡಿಯೋ ಇರಲಿದೆ. 2016ರಲ್ಲಿ ಏರೋಸ್ಪೇಸ್ ಸೆಕ್ಟರ್ ನಲ್ಲಿ ತಮ್ಮ ಪ್ರಿಸಿಷನ್ ಇಂಜಿನಿಯರಿಂಗ್ ನಲ್ಲಿ ದೊಡ್ಡ ಏರೋಪ್ಲೇನ್ ಕಂಪನಿಗಳಿಗೆ ಅವರ ಉತ್ಪನ್ನಗಳನ್ನ ಮಾಡಿಕೊಡ್ತಿದ್ದ. ಜೊತೆಗೆ ದೊಡ್ಡ ಟಾಯ್ ಕಂಪನಿಗಳಿಗೆ ಅವರ ಟಾಯ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತಿದ್ದ ಕಂಪನಿ acre ನಮ್ಮ ಕರ್ನಾಟಕ ಸರ್ಕಾರದ ಜೊತೆ ಸೇರಿ 400 ಎಕರೆ ಜಾಗದಲ್ಲಿ ಭಾರತದಲ್ಲೇ ಮೊಟ್ಟ ಮೊದಲ ಟಾಯ್ ಕ್ಲಸ್ಟರ್ ನಿರ್ಮಾಣ ಮಾಡಲು ಮುಂದಾಗುತ್ತೆ. ಈ ಟಾಯ್ ಕ್ಲಸ್ಟರ್ ನಲ್ಲಿ ತಾವು ಮಾತ್ರ ಅಲ್ಲದೆ ಈ SEZ ನಲ್ಲಿ ಇನ್ನು 100 ಕಂಪನಿಗಳು ಇಲ್ಲೇ ಬಂದು ನೆಲೆಸೋ ರೀತಿ, ಮತ್ತೆ ಇದರಲ್ಲೇ ರಾ ಮೆಟೀರಿಯಲ್ ಸಪ್ಲೈಯರ್ಸ್ ಆಗ್ಲಿ ಅಥವಾ ಡೈ ಮೋಲ್ಡರ್ಸ್ ಆಗ್ಲಿ ಅಥವಾ ಮಿಷಿನ್ ರಿಪೇರ್ಸರ್ಸ್ ಆಗ್ಲಿ ಅಥವಾ ಈ ಒಂದು ಟಾಯ್ ನಿರ್ಮಾಣ ಮಾಡಿದ್ಮೇಲೆ ಮಾರ್ಕೆಟಿಂಗ್ ಮಾಡೋ ಸಂಸ್ಥೆಗಳೇ ಆಗ್ಲಿ, ಎಲ್ಲರೂ ಒಂದೇ SEZ ನಲ್ಲಿ ನೆಲೆಸೋ ರೀತಿ ಇದು ಯೋಚನೆ ಆಗಿರ್ತದೆ. ಈ ಟಾಯ್ ಕ್ಲಸ್ಟರ್ ಅನ್ನ ಕೊಪ್ಪಳ ಜಿಲ್ಲೆಯ ಬಾನಾಪುರದಲ್ಲಿ 400 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣ ಮಾಡಬೇಕು ಅಂತ ನೀಲನಕ್ಷೆ ರೆಡಿ ಆಗ್ತಾ ಹೋಗ್ತದೆ. ಮುಂದೆ 2020ಕ್ಕೆ ಈ ಕ್ಲಸ್ಟರ್ಗೆ ಎಲ್ಲ ಅಪ್ರೂವಲ್ ಸಿಕ್ಕಿ ಈ ಒಂದು ಕ್ಲಸ್ಟರ್ ನ ತಯಾರಿಕಾ ಸಿದ್ಧತೆ ಪ್ರಾರಂಭ ಆಗ್ತದೆ. 2021 ಜನವರಿಯಲ್ಲಿ ನಮ್ಮ ರಾಜ್ಯದ ಅಂದಿನ ಮುಖ್ಯಮಂತ್ರಿ ಆಗಿದ್ದಂತ BS ಯಡಿಯೂರಪ್ಪ ಅವರು ಇಲ್ಲಿ ಒಂದು ಶಂಕುಸ್ಥಾಪನೆನ ನೆರವೇರಿಸ್ತಾರೆ. ಯಾವುದೇ ಒಂದು ಕಂಪನಿ ಆಗ್ಲಿ ಅಥವಾ ಒಂದು ಸಂಸ್ಥೆ ಆಗ್ಲಿ ದೊಡ್ಡ ಮಟ್ಟದಲ್ಲಿ ಯಾವ್ದಾದ್ರು ಒಂದು ಕಾರಿಡಾರ್ ಅಥವಾ SEZ ನ ನಿರ್ಮಾಣ ಮಾಡ್ಬೇಕಂದ್ರೆ ಅವ್ರನ್ನ ಮೊದಲನೇ ಆಯ್ಕೆ ಮಾಡ್ಕೊಳ್ಳೋದು ದೊಡ್ಡ ದೊಡ್ಡ ನಗರಗಳ ಪಕ್ಕ ಆಯ್ಕೆ ಮಾಡ್ಕೋತಾರೆ. ಯಾಕಂದ್ರೆ ಅಲ್ಲಿ
ಅವರ ಉತ್ಪಾದನಾ ಘಟಕಕ್ಕೆ ಕೆಲಸ ಮಾಡುವಂತಕ್ಕೆ ಧಾರಾಳವಾಗಿ ಜನ ಸಿಗ್ತಾರೆ. ಆ ತರದ್ದು ಒಂದು ಸ್ಕಿಲ್ ಮ್ಯಾನ್ ಅವೈಲಬಿಲಿಟಿ ಅಲ್ಲಿರ್ತದೆ. ಆದ್ರೆ ಇದರಿಂದ ಕೆಲವು ದುಷ್ಪರಿಣಾಮಗಳು ಆಗ್ತವೆ. ಉದಾಹರಣೆಗೆ ಎಲ್ಲ ಕಾರ್ಖಾನೆಗಳು ನಗರದ ಪಕ್ಕನೆ ಆದ್ರೆ ಈಗ ರೂರಲ್ ಇಂದ ಜನರು ಕೆಲಸ ಮಾಡಕ್ಕೆ, ಈ ಕಾರ್ಖಾನೆಗಳನ್ನ ಕೆಲಸ ಮಾಡಕ್ಕೆ ಎಲ್ಲರೂ ನಗರಗಳ ಕಡೆನೆ ವಲಸೆ ಬರ್ತಾರೆ. ಆದ್ರಿಂದ ಈಗಲೇ ನಗರಕ್ಕೆ ಒತ್ತಡ ಇದೆ, ಜನಗಳ ಸಂದಣಿ ಒತ್ತಡ ಇದೆ. ಈ ಒತ್ತಡ ಇನ್ನೂ ಹೆಚ್ಚಾಗುತ್ತೆ. ಮತ್ತೆ ಇನ್ನೊಂದು ದುಷ್ಪರಿಣಾಮ ಏನು ಅಂತ ಹೇಳಿದ್ರೆ, ಎಲ್ಲರೂ ನಗರ ಕಡೆ ಬಂದ್ರೆ ಒಂದು ರೂರಲ್ ಅಲ್ಲಿ ಡೆವಲಪ್ಮೆಂಟ್ ಆಗ್ದಿರಾ ಒಂದು ರೂರಲ್ ಹಿಂದುಳಿಯುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಎರಡು ತರದ ದುಷ್ಪರಿಣಾಮಗಳು ಆಗ್ತದೆ. ಈ ಅರವಿಂದ್ ಮಲ್ಲಿಗೇರಿ ಅವರ ಕೊಪ್ಪಳ ಜಿಲ್ಲೆ ಬಾನಾಪುರದಲ್ಲಿ ಟಾಯ್ ಕ್ಲಸ್ಟರ್ ಸ್ಥಾಪಿಸುವಂತ ನಿರ್ಧಾರ ಈ ಎರಡೂ ತೊಂದರೆಗಳಿಗೆ ಸಮಾಧಾನ ಸೃಷ್ಟಿಸಿದಂತೆ, ಜೊತೆಗೆ ಇಲ್ಲಿನ ಸ್ಥಳೀಯ ಉದ್ಯೋಗ ಮತ್ತೆ ವ್ಯಾಪಾರಗಳಿಗೂ ಲಾಭ ಆಗುತ್ತೆ. ಭಾರತದಲ್ಲಿ ಬಹಳ ಹಿಂದ್ಲಿಂದನೂ ಆಟಿಕೆ ಒಂದು ನಿರ್ಮಾಣ ಮಾಡುವಂತ ಕಾರ್ಖಾನೆಗಳಿದಾವೆ. ಆದ್ರೆ ಇವೆಲ್ಲ ಒಂದು ಸಾಂಪ್ರದಾಯಿಕವಾಗಿ ನಾವು ನಿರ್ಮಾಣ ಮಾಡ್ತಿದ್ದಂತ ಕಾರ್ಖಾನೆಗಳು. ಕೆಲವಂತೂ ಆಟಿಕೆಗಳು ಮಾಡ್ತಿದ್ದಂತ ಒಂದು ಪದ್ಧತಿ ಬಹಳ ಅಳಿವಿನಂಚಿಗೆ ಹೋಗಿದಾವೆ. ನಾವು ಮಾಡ್ತಿದ್ದೆಲ್ಲ ಮರದಿಂದ, ಮಣ್ಣಿಂದ, ಮತ್ತೆ ಈ ರೀತಿ ಎಲ್ಲ ನಾವು ಆಟಿಕೆಗಳನ್ನ ಮಾಡ್ತಿದ್ವಿ. ಎಲ್ಲ ಕೆಲವೊಂದು ಆಟಿಕೆಗಳು ಚನ್ನಪಟ್ಟಣದ್ದೇ ಆಗ್ಲಿ, ಕಿನ್ನಾರ ಆಗ್ಲಿ, ಮತ್ತೆ ಬೇರೆ ಬೇರೆ ಸಿಕ್ಕಾಪಟ್ಟೆ ಆಟಿಕೆಗಳಿದಾವೆ. ಆದ್ರೆ ಇವೆಲ್ಲ ಬಹಳ ಅಳಿವಿನಂಚಿಗೆ ನಿಂತಿದಾವೆ. ಯಾಕೆ ಅಂತ ಹೇಳಿದ್ರೆ ಈಗ ಬೇಡಿಕೆ ಇರುವಂತದ್ದು ಪ್ಲಾಸ್ಟಿಕ್ ಅಥವಾ ರಬ್ಬರ್ನ ಆಟಿಕೆಗಳಿಗೆ. ಈಗ ಸಾಮಾನ್ಯವಾಗಿ ಯಾರೇ ಉಪಯೋಗಿಸಿದ್ರು ಆ ಪ್ಲಾಸ್ಟಿಕ್ ಅಥವಾ ಬೇರೆ ಬೇರೆ ರಬ್ಬರ್ನ ಈ ತರದ ಆಟಿಕೆಗಳನ್ನೇ ಉಪಯೋಗಿಸ್ತಾರೆ. ಈ ರೀತಿ ಟಾಯ್ಗಳು ನಮ್ಗೆ ಈಗ ಬರ್ತಾ ಇರೋದು ನಮ್ಮ ಭಾರತಕ್ಕೆ ಚೈನಾ ಅಥವಾ ತೈವಾನ್, ಕೊರಿಯಾ ಈ ಕಡೆಯಿಂದಾನೇ ಭಾರತಕ್ಕೆ ಬರ್ತಾ ಇರೋದು. ನಮ್ಮ ದೇಶದಲ್ಲಿ ಪ್ಲಾಸ್ಟಿಕ್ ಮತ್ತೆ ರಬ್ಬರ್ ಅಲ್ಲಿ ಆಟಿಕೆಗಳನ್ನ ನಿರ್ಮಾಣ ಮಾಡಿದ್ರು ಬಹಳ ಕಮ್ಮಿ ಈ ಸಂಖ್ಯೆಯಲ್ಲಿದೆ. ಇದು ಒಂದು ಆಶ್ಚರ್ಯ ಆಗುವುದು ನಿಮ್ಗೆ. ಈ ಒಂದು ಟಾಯ್ ಅನ್ನೋದು ಒಂದು $100 ಬಿಲಿಯನ್ ಇಂಡಸ್ಟ್ರಿ. ಇದು ವಿಪರ್ಯಾಸ ಏನು ಅಂತ ಹೇಳಿದ್ರೆ, ನಮ್ಮ ಭಾರತದಲ್ಲಿ ಇರೋ ಬೇಡಿಕೆ ಅಷ್ಟು ನಾವು ಉತ್ಪಾದನೆ ಮಾಡ್ಕೋತಿರಲಿಲ್ಲ. ಎಲ್ಲನೂ ಆಚೆಯಿಂದ ಬೇರೆ ಬೇರೆ ದೇಶದಿಂದ ಆಮದು ಮಾಡ್ಕೋತಾ ಇದ್ವಿ. ಈ ಎಲ್ಲ ಸಮಸ್ಯೆ ಪರಿಹಾರ ಜೊತೆಗೆ ನಾವೇ ಯಾಕೆ ಈ ಆಟಿಕೆಗಳನ್ನ ನಮ್ಮ ಭಾರತದಲ್ಲಿ ನಿರ್ಮಾಣ ಮಾಡಬಾರ್ದು ಅಂತ ಒಂದು ಗಟ್ಟಿ ನಿರ್ಧಾರನೇ ಈ ಒಂದು ಕೊಪ್ಪಳದಲ್ಲಿ ನಿರ್ಮಿತವಾದಂತ ನಮ್ಮ ಭಾರತದ ಮೊಟ್ಟ ಮೊದಲ ಟಾಯ್ ಕ್ಲಸ್ಟರ್. ಈ ಟಾಯ್ ಕ್ಲಸ್ಟರ್ ನಲ್ಲಿ ನಮ್ಮ ಭಾರತಕ್ಕೆ ಮಾತ್ರನೇ ಉತ್ಪಾದನೆ ಮಾಡ್ಕೊಳ್ಳೋದ್ರ ಜೊತೆಗೆ ನಾವು ಇಡೀ ಪ್ರಪಂಚದ ಎಲ್ಲಾ ದೇಶಗಳಿಗೂ ನಾವು ಇಲ್ಲಿ ಉತ್ಪಾದನೆ ಮಾಡಿ ಆಚೆ ಕಳಿಸಬಹುದು. ಈ ಕೊಪ್ಪಳ ಟಾಯ್ ಕ್ಲಸ್ಟರ್ ನಲ್ಲಿ ಪ್ಲಗ್ ಅಂಡ್ ಪ್ಲೇ ರೀತಿಯಲ್ಲಿ ಕೂಡ ಹೂಡಿಕೆ ಮಾಡಬಹುದಾಗಿದೆ. ಅದು ಯೂನಿಟ್ ಗಳನ್ನ ನಿರ್ಮಾಣ ಮಾಡಿದ್ರೆ ಏನಂದ್ರೆ, ಈ ಯೂನಿಟ್ ಗಳು ಫ್ಯಾಕ್ಟರಿ ಮತ್ತೆ ಮಿಷಿನ್ ಎಲ್ಲರೂ ಅಕ್ವಿಸ್ ಅವರೇ ರೆಡಿ ಮಾಡಿ ಕೊಡ್ತಾರೆ. ಈಗ ಇಮಿಡಿಯೇಟ್ ಆಗಿ ಬಂದು ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಇಲ್ಲಿ ಒಂದು ನಿರ್ಮಾಣ ಘಟಕ ಆಗ್ತೀವಿ ಅಂತ ಹೇಳಿದ್ರೆ ಅವ್ರು ಬಂದು ಇಮಿಡಿಯೇಟ್ ಆಗಿ ಅವರು ನಾವೇ ಫ್ಯಾಕ್ಟರಿ ಕಟ್ಕೋತೀವಿ, ಅದ್ರದ್ದು ಯಾವ್ದು ಸಮಸ್ಯೆ ಇರದಿರ ರೆಡಿ ಇರೋ ಫ್ಯಾಕ್ಟರಿನಲ್ಲಿ ಇವರು ಉತ್ಪಾದನೆ ಇಮಿಡಿಯೇಟ್ ಆಗಿ ಶುರು ಮಾಡಬಹುದು. ಆ ರೀತಿ ವಿನ್ಯಾಸ ಮಾಡಿಕೊಟ್ಟಿದ್ದಾರೆ. 2022 ಜುಲೈ 12ರಂದು ಈ ಟಾಯ್ ಕ್ಲಸ್ಟರ್ ನಲ್ಲಿ ಮೊದಲ ಘಟಕ ಉತ್ಪಾದನೆ ಮಾಡಲು ಶುರು ಮಾಡಿತು. ಅಕ್ವಿಸ್ ಪ್ರಪಂಚದ ದೊಡ್ಡ ದೊಡ್ಡ ಟಾಯ್ ಕಂಪನಿಗಳಿಗೆ ಟಾಯ್ ಉತ್ಪಾದನೆ ಮಾಡಿ ಕೊಡ್ತಾರೆ. ಈಗ ಪ್ರಸ್ತುತ ಕೊಪ್ಪಳದಲ್ಲಿರುವ ಇವರ ಸಂಸ್ಥೆಯಲ್ಲಿ 3,000 ಜನರು ಉದ್ಯೋಗ ಮಾಡ್ತಿದ್ದಾರೆ. ಇಲ್ಲಿ ಅಕ್ವಿಸ್ ಉತ್ಪಾದನೆ ಮಾಡುವಂತ ಟಾಯ್ಗಳು ದೇಶ ವಿದೇಶಕ್ಕೆ ರಫ್ತಾಗ್ತವೆ. ಇಲ್ಲಿ ಅಕ್ವಿಸ್ ನಲ್ಲಿ ಉದ್ಯೋಗ ಮಾಡಲು ಹೆಣ್ಮಕ್ಳಿಗೆ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಇವರು. ಜೊತೆಗೆ ಇಲ್ಲೊಂದು ಲೋಕಲ್ ನಲ್ಲಿ ಏನಿದ್ರು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರನ್ನೇ ಒಂದು ಉತ್ಪಾದನೆ ಮಾಡುವಂತ ಒಂದು ಸಕ್ಷಮ ಮಾಡಿ ಈಗ ಅವ್ರ ಹತ್ರನೇ ಕೆಲಸ ತಗೋತಾ ಇದ್ದಾರೆ. ಇದರಿಂದ ಎರಡು ಉಪಯೋಗ ಆಗುತ್ತೆ. ಇಲ್ಲಿಂದ ಲೋಕಲ್ ವುಮೆನ್ ಎಂಪವರ್ಮೆಂಟ್ ಆಗುತ್ತೆ, ಜೊತೆಗೆ ಇಲ್ಲೊಂದು ಲೋಕಲ್ಗೆ ಒಂದು ಜಾಬ್ ಆಪರ್ಚುನಿಟಿಗಳು ಸೃಷ್ಟಿ ಮಾಡ್ದಂಗೆ ಆಗುತ್ತೆ. ಈಗ ಪ್ರಸ್ತುತ ಈ ಕೊಪ್ಪಳ ಟಾಯ್ ಕ್ಲಸ್ಟರ್ ನಲ್ಲಿ ಅಕ್ವೆಸ್ ಜೊತೆಗೆ 10 ಬೇರೆ ಬೇರೆ ಕಂಪನಿಗಳು ಉತ್ಪಾದನಾ ಘಟಕಗಳನ್ನ ಶುರು ಮಾಡಿದ್ದಾರೆ. ಇನ್ನು ಕೆಲವರು ಅವರ ಘಟಕಗಳನ್ನ ಕಟ್ಕೋತಾ ಇದ್ದಾರೆ. ಮತ್ತೆ ಇಲ್ಲಿ ಉತ್ಪಾದನೆ ಆಗುವಂತ ಟಾಯ್ ಭಾರತದಲ್ಲಿ ಮಾತ್ರ ಅಲ್ಲ, ಹೊರದೇಶಗಳಿಗೆ ಕೂಡ ರಫ್ತಾಗ್ತದೆ. ಅಕ್ವಿಸ್ ಅವರ ಪ್ರಕಾರ ಈ ಕೊಪ್ಪಳದ ಟಾಯ್ ಕ್ಲಸ್ಟರ್ ನಲ್ಲಿ ಎಲ್ಲಾ ಕಂಪನಿಗಳು ಅವರ ಉತ್ಪಾದನೆನ ಪ್ರಾರಂಭ ಮಾಡಿದ್ರೆ 25,000ಕ್ಕೂ ಹೆಚ್ಚು ಉದ್ಯೋಗ ಇಲ್ಲಿ ಸೃಷ್ಟಿಯಾಗ್ತದೆ. ಮತ್ತೆ ಅದು ಡೈರೆಕ್ಟ್ ಉದ್ಯೋಗ, ಮತ್ತೆ 1 ಲಕ್ಷಕ್ಕೂ ಹೆಚ್ಚು ಇಂಡೈರೆಕ್ಟ್ ಉದ್ಯೋಗ ಈ ಒಂದು ಜಾಗದಲ್ಲಿ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಿದ್ದಾರೆ. ಅರವಿಂದ್ ಮಲ್ಲಿಗೇರಿ ಅವರ ರೀತಿಯಲ್ಲೇ ನಮ್ಮ ರಾಜ್ಯದಲ್ಲಿ ಇನ್ನೂ ಹಲವಾರು ಉತ್ತಮ ಜನರಿದ್ದಾರೆ. ಅರವಿಂದ್ ಮಲ್ಲಿಗೇರಿ ಅವರ ರೀತಿಯಲ್ಲೇ ಕಾರ್ಖಾನೆಗಳನ್ನ ಸ್ಥಾಪಿಸಿ ಮತ್ತು ನಮ್ಮ ರಾಜ್ಯದ ಯುವ ಜನರಿಗೆ ಹೆಚ್ಚು ಹೆಚ್ಚು ಉದ್ಯೋಗ ಕೊಡುವಂತಾಗ್ಲಿ ಮತ್ತು ನಮ್ಮ ರಾಜ್ಯ ಭಾರತದಲ್ಲಿ ಉತ್ಪಾದನಾ ಕ್ಷೇತ್ರದಲ್ಲಿ ನಂಬರ್ 1 ಸ್ಥಾನಕ್ಕೆ ಇರಲಿ ಅಂತ ಬಯಸುತ್ತಾ, ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ನಾವು ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡಲು ನಮ್ಮನ್ನ ಪ್ರೋತ್ಸಾಹಿಸಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ಬೆಲ್ ಐಕನ್ ಒತ್ತಿ ನಮ್ಮ ಚಾನೆಲ್ ನ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಹೋಗ್ತದೆ. ಈ ವಿಡಿಯೋನ ಇಲ್ಲಿವರೆಗೂ ವಾಚ್ ಮಾಡಿದ್ದೆ ಥ್ಯಾಂಕ್ ಯು. ನಮಸ್ಕಾರ, ಧನ್ಯವಾದ.